Hi dear students. ಸೊ ನೀವು ಪಿ ಯು ಸಿ ಸೆಕೆಂಡ್ ಇಯರ್ ಫಿಸಿಕ್ಸ್ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ 44 ಅನ್ನು ನೋಡಿದಾಗ ಶಾಕ್ ಆಗ್ತೀರಾ. ಸೊ ಯಾಕಂದ್ರೆ ಈ ಕ್ವಶನ್ ನಂಬರ್ 40 ಯಾವಾಗ್ಲೂ ಫಿಕ್ಸ್ ಕ್ವಶನ್ ಇದೆ, ಅದು ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಒಂದು ಫಿಕ್ಸ್ ನ್ಯೂಮ್ಯಾರಿಕಲ್ 5 ಮಾರ್ಕ್ಸ್ ಅಲ್ಲಿ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಫಿಸಿಕ್ಸ್ ನ್ಯೂಮ್ಯಾರಿಕಲ್ ಅಂದ್ರೆ ಫಸ್ಟ್ ನೀವೇನ್ ಇಮ್ಯಾಜಿನ್ ಮಾಡ್ತಾರೆ, ಸೊ ವೆರಿ ಟಫ್, ವಿ ಕಾಂಟ್ ಸಾಲ್ವ್, ಬಹಳ ಟಫ್ ಇರುತ್ತೆ, ನಾವು ಸಾಲ್ವ್ ಮಾಡಕ್ಕೆ ಆಗಲ್ಲ ಅಂತೇಳಿ ನೀವು ತಲೆಯಲ್ಲಿ ಆ ರೀತಿ ವಿಚಾರ ಮಾಡ್ತೀರ. ಬಟ್ ಈ ಒಂದು ನಿಮ್ಗೆ ಏನೂ ಬೇಸಿಕ್ ಗೊತ್ತಿಲ್ಲ ಅಂದ್ರೂ ಕೂಡ ಇಲ್ಲಿ 5 ಮಾರ್ಕ್ಸ್ ನೀವು ಪಕ್ಕ ತಗೋಬಹುದು. ಯಾಕಂದ್ರೆ ಈ ನ್ಯೂಮ್ಯಾರಿಕಲ್ಸ್ ನಲ್ಲಿ ಯಾವುದು ನಮಗೆ ಡಿಫಿಕಲ್ಟ್ ಟೈಪ್ ಸ್ಟೆಪ್ಸ್ ಏನು ಇರೋದಿಲ್ಲ, ಯಾವುದು ನಮಗೆ ವೆಕ್ಟರ್ ಅನಲೈಸಿಸ್ ಇಲ್ಲ, ಡೈರೆಕ್ಟ್ ಆಗಿ ಫಾರ್ಮುಲಾ ಬೇಸ್ಡ್ ನ್ಯೂಮ್ಯಾರಿಕಲ್ ಇದೆ. ಜಸ್ಟ್ ಫಾರ್ಮುಲಾ ಬಂದರೂ ಕೂಡ ನಾವು ಈ ನ್ಯೂಮ್ಯಾರಿಕಲ್ಸ್ ಅನ್ನು ಸಾಲ್ವ್ ಮಾಡಬಹುದು. ಮತ್ತು ಈ ವಿಡಿಯೋದಲ್ಲಿ ಈ ಅಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಇಲ್ಲಿವರೆಗೆ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಮುಂದೆ ಯಾವ ರೀತಿಯಾದಂತಹ ಕ್ವಶನ್ ಗಳು ಬರುತ್ತೆ, ಮತ್ತು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಕೂಡ ಎಂತ ಕ್ವಶನ್ಸ್ ಗಳು ಬಂದಿವೆ ಅಂತ ಕಂಪ್ಲೀಟ್ ಆಗಿ 1 by 1 ಕಂಪ್ಲೀಟ್ ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮ್ಗೆ 5 ಮಾರ್ಕ್ಸ್ ಪಕ್ಕಾ ಗ್ಯಾರಂಟಿ ಕೊಡುತ್ತೆ. ಸೊ ಅದಕ್ಕೆ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಸೊ ಒಂದು ನೋಟ್ಬುಕ್ ಅನ್ನು ತಗೊಂಡು ವಿಡಿಯೋನು ನೋಡೋದಷ್ಟೇ ಅಲ್ಲ, ಈ ವಿಡಿಯೋ ಜೊತೆಗೆ ನೀವು ನೋಟ್ಬುಕ್ ಅನ್ನು ತಗೊಂಡು ಇಂಪಾರ್ಟೆಂಟ್ ಪಾಯಿಂಟ್ಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್ ಅನ್ನು ನೀವು ಬರ್ಕೊಳ್ಳಿ. ಜಸ್ಟ್ ಒಂದು 10 ಮಿನಿಟ್ಸ್ ನಲ್ಲಿ ನೀವು ಎಲ್ಲಾ ನ್ಯೂಮ್ಯಾರಿಕಲ್ ಗಳನ್ನು ನೀವೇ ಸಾಲ್ವ್ ಮಾಡೋದು ಆ ರೀತಿ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ನಿಮ್ಗೆ ಇನ್ನೂ ಯಾವ್ದಾದ್ರು ಡಿಫಿಕಲ್ಟ್ ಅನಿಸ್ತದೆ, ಆ ಕಾನ್ಸೆಪ್ಟ್ ಬಗ್ಗೆ ನೀವು ಕಮೆಂಟ್ ಮಾಡಿ, ಆ ನ್ಯೂಮ್ಯಾರಿಕಲ್ ಗಳ ಬಗ್ಗೆ ಕಮೆಂಟ್ ಮಾಡಿ, ನಾನು ಕಂಪ್ಲೀಟ್ ಆಗಿ ನಿಮ್ಗೆ ಈಸಿ ವೇ ನಲ್ಲಿ ಯಾವ ರೀತಿ ನ್ಯೂಮ್ಯಾರಿಕಲ್ಸ್ ಅನ್ನು ಸಾಲ್ವ್ ಮಾಡಬಹುದು. ಮತ್ತೆ ಫಿಸಿಕ್ಸ್ ನಲ್ಲಿ ಕಂಪ್ಲೀಟ್ 100 ಔಟ್ ಆಫ್ 100 ಅಂದ್ರೆ 70 ಔಟ್ ಆಫ್ 70 ನಾವು ಮಾರ್ಕ್ಸ್ ಅನ್ನು ಸ್ಕೋರ್ ಯಾವ ರೀತಿ ಮಾಡಬಹುದು ಅಂತ ಹೇಳಿ ನಾನು ಎಲ್ಲಾ ಡೀಟೇಲ್ಸ್ ಆಗಿ ಹೇಳ್ತೀನಿ. ಓಕೆ, ಸ್ಟಾರ್ಟ್ ದ ಟಾಪಿಕ್ ಆಸ್ ಅನ್ ಅಲ್ಟರ್ನೇಟಿಂಗ್ ಕರೆಂಟ್ ನ್ಯೂಮ್ಯಾರಿಕಲ್ಸ್. ನ್ಯೂಮ್ಯಾರಿಕಲ್ ಬಿಟ್ಟು ನಾವು ಬರೀ ಥಿಯರಿಗೆ ಅಷ್ಟೇ ಅಲ್ಲ, ನೀಟ್, JEE ಮತ್ತು ಕರ್ನಾಟಕ CET ಎಕ್ಸಾಮ್ ಗಳಿಗೆ ಕೂಡ ವೆರಿ ಇಂಪಾರ್ಟೆಂಟ್. ಇಷ್ಟೇನ್ ಮಾಡಿದ್ರು ಕೂಡ ನಾವು ನ್ಯೂಮ್ಯಾರಿಕಲ್ಸ್ ರಿಲೇಟೆಡ್ ಕ್ವಶನ್ಸ್ ಅಥವಾ ಈ AC ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಸಾಲ್ವ್ ಮಾಡಬಹುದು. ಈ ನ್ಯೂಮ್ಯಾರಿಕಲ್ಸ್ ನಲ್ಲಿ ಮೇನ್ಲಿ ನಮಗೆ 4 ಬಿಟ್ಸ್ ನಾವು ಈ AC ಚಾಪ್ಟರ್ ನಲ್ಲಿ ನೋಡಬಹುದು. ಫಸ್ಟ್ ಬಿಟ್ ಏನಿದೆ ಅಂದ್ರೆ, ವೆನ್ ಅಲ್ಟರ್ನೇಟಿಂಗ್ ಕರೆಂಟ್ ಈಸ್ ಕನೆಕ್ಟೆಡ್ ಟು ಪ್ಯೂರ್ ರೆಜಿಸ್ಟರ್, ಅಂದ್ರೆ AC ಕರೆಂಟ್ ಅನ್ನು ಪ್ಯೂರ್ ರೆಜಿಸ್ಟರ್ ಕನೆಕ್ಟ್ ಮಾಡಿದಾಗ ಅಲ್ಲಿ ವೋಲ್ಟೇಜ್ ಎಷ್ಟು, ಕರೆಂಟ್ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡಕ್ ಬರಬೇಕು. Then next term, so when alternating current is connected to pure inductor, inductor ಗೆ ಕನೆಕ್ಟ್ ಮಾಡಿದಾಗ ಅಲ್ಲಿ ವೋಲ್ಟೇಜ್ ಎಷ್ಟು, ಕರೆಂಟ್ ಎಷ್ಟು, the next ಇಂಡಕ್ಟಿವ್ ರಿಯಾಕ್ಟನ್ಸ್ ಎಷ್ಟು ಅಂತೆ. ಸೊ ಆಮೇಲೆ ನಮಗ AC is connected to the pure capacitor, ಕೆಪಾಸಿಟರ್ ಗೆ ಕನೆಕ್ಟ್ ಮಾಡಿದಾಗ ಸೊ ಆ ಸರ್ಕ್ಯೂಟ್ ನಲ್ಲಿ ವೋಲ್ಟೇಜ್ ಎಷ್ಟು ಅಪ್ಲೈ ಆಗಿದೆ ಮತ್ತು ಕರೆಂಟ್ ಎಷ್ಟಿದೆ ಅಂತೇಳಿ. ಸೊ ಇದು ಕ್ಯಾಲ್ಕುಲೇಷನ್ ಮಾಡಬೇಕಿದ್ರೆ ನಾವು ಸೊ ಸ್ಪೆಷಲಿ ಇಂಡಕ್ಟರ್ ಮತ್ತು ಕೆಪಾಸಿಟರ್ ನಲ್ಲಿ ನಾವು ರಿಯಾಕ್ಟನ್ಸ್ ಅನ್ನು ಫೈಂಡ್ ಔಟ್ ಮಾಡ್ತೀವಿ. ಇಂಡಕ್ಟಿವ್ ರಿಯಾಕ್ಟನ್ಸ್ ಅಂಡ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ಇವೆರಡು ಕ್ಯಾಲ್ಕುಲೇಟ್ ಮಾಡಕ್ ಬರಬೇಕು. ಅಂದ್ರೆ XL = ωL ಅಂತಿದೆ, XC = 1/ωc ಅಂತಿದೆ. ಈ ಫಾರ್ಮುಲಾ ನಿಂದ ಮಾಡಿದಾಗ ನಾವು ಈಜಿಯಾಗಿ ಕರೆಂಟ್ ಈಸ್ V by ನಾವು ಇಂಡಕ್ಟಿವ್ ರಿಯಾಕ್ಟನ್ಸ್ ಆರ್ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಈ 3 ಬಿಟ್ ಆದ್ಮೇಲೆ ನಮ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ಕ್ಯೂಟ್ ಅಂದ್ರೆ ನಮ್ಗೆ LCR ಸೀರೀಸ್ ಸರ್ಕ್ಯೂಟ್. ಇದು ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ಕ್ವಶನ್ಸ್ ನ್ಯೂಮ್ಯಾರಿಕಲ್ಸ್ ನಮ್ಗೆ LCR ಸೀರೀಸ್ ಸರ್ಕ್ಯೂಟ್ ಮೇಲೆ ಕೇಳ್ತಾರೆ. ಅಂದ್ರೆ ನಮ್ಮ AC ಸರ್ಕ್ಯೂಟ್ ನಲ್ಲಿ ಇಂಡಕ್ಟನ್ಸ್, ಕೆಪಾಸಿಟನ್ಸ್ ಮತ್ತು ರೆಜಿಸ್ಟರ್ಸ್ ಮೂರು ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದಾಗ ಅಲ್ಲಿ ಇಂಪಿಡೆನ್ಸ್ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡೋದು, ಅಥವಾ ಆ ಸರ್ಕ್ಯೂಟ್ ನಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು, ಕರೆಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಅಪ್ಲಿಕೇಶನ್ LCR ಸೀರೀಸ್ ಸರ್ಕ್ಯೂಟ್ ಅಂದ್ರೆ ರೆಸೋನೆನ್ಸ್ ಸರ್ಕ್ಯೂಟ್ ನಲ್ಲಿ ರೆಸೋನೆನ್ಸ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ಸಾಕು, ನಮ್ಗೆ ಆನ್ಸರ್ಸ್ ಬರುತ್ತೆ. ಸೊ ಈಗ ನಾವು ಒಂದೊಂದಾಗಿ ನಾನು ಫಾರ್ಮುಲಾ ಲಿಸ್ಟ್ ಅಥವಾ ಅದ್ರ ಬಗ್ಗೆ ಇದ್ದಂತ ಕಾನ್ಸೆಪ್ಟ್ ಲಿಸ್ಟ್ ಅನ್ನು ನಾನು ಬರಿತಾ ಹೋಗ್ತೀನಿ, ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಯೂಶುವಲಿ ನಮ್ ಒಂದೇ ವೇನಲ್ಲಿ ಎಲ್ಲಾ ಫಾರ್ಮುಲಾಸ್ ಇದೆ. ನೀವು ಒಂದು ಫಾರ್ಮುಲಾ ತಿಳ್ಕೊಂಡ್ರೆ ಇನ್ನೊಂದಕ್ಕೂ ನಾವು ಆ ಐಡಿಯಾಸ್ ಅನ್ನು ನಾವು ಎಕ್ಸ್ಟೆಂಡ್ ಮಾಡಬಹುದು. ಸೊ ಆ ರೀತಿ ಎಕ್ಸ್ಟೆಂಡ್ ಮಾಡ್ಕೊಂಡು ನಾವು ಫಾರ್ಮುಲಾಸ್ ಯಾವ ರೀತಿ ನೆನ್ಪಿಟ್ಕೊಳ್ಬೇಕು ಮತ್ತು ಯಾವ ರೀತಿ ಬರೀಬೇಕಂತೇಳಿ ಸೊ ಗ್ಲಾನ್ಸ್ ಆಗಿ ಒಂದು 5 ಮಿನಿಟ್ಸ್ ನಲ್ಲಿ ಕಂಪ್ಲೀಟ್ ಚಾಪ್ಟರ್ದು ವ್ಯೂ ಅನ್ನು ನಾವು ನೋಡೋಣ. ಈ ಚಾಪ್ಟರ್ ನಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಅಲ್ಟರ್ನೇಟಿಂಗ್ ವೋಲ್ಟೇಜ್ ಬಗ್ಗೆ ತಿಳ್ಕೊಬಹುದು. ಸೊ ನಮಗೆ AC ಜನರೇಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರ್ ನಲ್ಲಿ ಓದಿದೆವು. ಸೊ ಎನ್ ಅಲ್ಟರ್ನೇಟಿಂಗ್ ವೋಲ್ಟೇಜ್ ಇಸ್ ಎ ಸೈನೋಸೈಡಲ್ ಫಂಕ್ಷನ್, ಅಂದ್ರೆ ಸೈನ್ ಮೇಲೆ ಇದೆ, ಸೈನ್ ಫಂಕ್ಷನ್ಸ್ ಮೇಲೆ ಇದೆ. ಸೊ ಅದನ್ನು ನಾವು ಇನ್ಸ್ಟಂಟೇನಿಯಸ್ ವೋಲ್ಟೇಜ್ ಅಥವಾ EMF ಅನ್ನು V = V0 sin ωt. ಸಮ್ ಟೈಮ್ ದಿಸ್ ಕ್ಯಾನ್ ಆಲ್ಸೋ ಬಿ ಎಕ್ಸ್ಪ್ರೆಸ್ಡ್ ಆಸ್ E = E0 sin ωt ಅಂತ ಕೂಡ ಬರೀಬಹುದು. ಸೊ ದಿಸ್ V0 is called as an maximum value or peak value. So in AC generator that depends upon number of turns and area of the coil and magnetic field and the angular speed of the rotating armature. So idr mele depend ide. So this we call maximum or peak EMF. ಈ ಫಾರ್ಮುಲಾನು ಇಂಪಾರ್ಟೆಂಟ್. ನಿಮ್ಗೆ EMI ಚಾಪ್ಟರ್ ಮೇಲೆ ಕೆಲವೊಂದ್ಸಲ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಕೊಟ್ಟು ಇದನ್ನೇ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೇಳಿದ್ದಾರೆ. ಪೀಕ್ ಅಂದ್ರೆ ಈ ವ್ಯಾಲ್ಯೂಸ್ ಅನ್ನು ಜಸ್ಟ್ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದ್ರೆ ಸಾಕು. ಸೊ ದಟ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ವೋಲ್ಟ್. ದೆನ್ ಅದಾದ್ಮೇಲೆ
So omega is nothing but 2 pi f. So this is called as an angular. So this is we call angular frequency. ಇದನ್ನು ನಾವು angular frequency ಅಂತ ಕರಿಬಹುದು. So f is called as a frequency. In India, the frequency of the alternating current is 50 hertz ಆಗುತ್ತೆ. ಸೇ USA ಕೆನಡಾದ ಎಕ್ಸಾಂಪಲ್ಸ್ ಕೊಟ್ಟಾಗ ಸೇ ಇದು 60 hertz ಆಗುತ್ತೆ. ಸೊ ದಟ್ಸ್ ವೈ ಇಫ್ ಯು ಮಲ್ಟಿಪ್ಲೈಡ್ ಫಾರ್ ದಿಸ್ ಇಂಡಿಯಾ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಒಮೆಗಾ ವ್ಯಾಲ್ಯೂ 2 pi f ಅಂದ್ರೆ 2 into pi is 3.14, f is 50 ಅಂದ್ರೆ 100 into 3.14, it is 314 radian per second ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು 60 hertz ಮೇಲೆ ನ್ಯೂಮೆರಿಕಲ್ಸ್ ಕೊಟ್ಟಾಗ ದಿಸ್ ಒಮೆಗಾ ಸೊ 377 ರೇಡಿಯನ್ ಪರ್ ಸೆಕೆಂಡ್ ಆಗುತ್ತೆ. ಸ್ವಲ್ಪ ವ್ಯಾಲ್ಯೂಸ್ ನೀವು ನೋಡ್ಕೊಂಡ್ರೆ ನಿಮ್ ಕ್ಯಾಲ್ಕುಲೇಷನ್ ಅಲ್ಲಿ ಈಜಿ ಆಗುತ್ತೆ. ಆದ್ಮೇಲೆ ನಮಗೆ RMS ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಬೇಕು. ಸೊ VRMS which is equal to maximum say peak value by root 2. ಸೊ ಕರೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರು RMS ಕರೆಂಟ್ ಮಾಡ್ಬೇಕಿದ್ರು ಕೂಡ ಪೀಕ್ ವ್ಯಾಲ್ಯೂಗೆ ಅಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ರೂಟ್ 2 ನಿಂದ ಡಿವೈಡ್ ಮಾಡಿದಾಗ ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಬರುತ್ತೆ ನಮಗೆ. ಒಂದ್ ವೇಳೆ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಸೊ ವಿ ಅವರೇಜ್, ಸೊ ಅವರೇಜ್ ವೋಲ್ಟೇಜ್ ಬೇಕಾದ್ರೆ ಸೊ ದಿಸ್ ಈಸ್ 2V0 by pi ಆಗುತ್ತೆ. ಸೊ ಅವರೇಜ್ ಮೇಲೆ ನಮಗೆ ಥಿಯರಿಯಲ್ಲಿ ಕೇಳೋ ಚಾನ್ಸಸ್ ಕಡಿಮೆ ಇದೆ, ಬಟ್ ಈ RMS ವ್ಯಾಲ್ಯೂಸ್ ಬೇಕು. ಸೊ ನಮ್ಮ ಮನೆಯಲ್ಲೇ ಬಳಸುವಂತ ಅಲ್ಟರ್ನೇಟಿಂಗ್ ಕರೆಂಟ್ ನ ಒಂದು ವೋಲ್ಟೇಜ್ ನಾವು ಯಾವ ರೀತಿ ಮೆಜರ್ ಮಾಡ್ತೇವೆ ಅಂದ್ರೆ ಈಗ ಅಲ್ಲಿ RMS ವ್ಯಾಲ್ಯೂ ಯೂಶುವಲಿ ನಮಗೆ 220 ವೋಲ್ಟ್ ಬರುತ್ತೆ. ಬಟ್ ಅದನ್ನು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ 311 ವೋಲ್ಟ್ ಆಗುತ್ತೆ. ಸೊ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ, ಜಸ್ಟ್ V0 ಜಸ್ಟ್ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು, ರೂಟ್ 2 into 220, you will get the maximum value is say it is 311 ವೋಲ್ಟ್ ಅಂತ ಹೇಳ್ಬೋದು. ಸೊ ಇದು ಇಷ್ಟು ನಮಗೆ ಅಲ್ಟರ್ನೇಟಿಂಗ್ ವೋಲ್ಟೇಜ್ ಬಗ್ಗೆ ಐಡಿಯಾಸ್ ಇರಬೇಕು. ಇಷ್ಟ The next AC is connected to pure resistor. AC ಅನ್ನು pure resistors ಕನೆಕ್ಟ್ ಮಾಡಿದಾಗ ಅಪ್ಲೈಡ್ ವೋಲ್ಟೇಜ್ V0 sin omega t. Then ನೀವು ಕರೆಂಟ್ ಕ್ಯಾಲ್ಕುಲೇಷನ್ ಮಾಡಿದಾಗ ಕಂಪ್ಲೀಟ್ ಬೇಕಾಗಿಲ್ಲ, ನಮಗೆ ಫಾರ್ಮುಲಾ ನೆನಪಿಟ್ರೆ ಸಾಕು, I equal to I0 sin omega t ಅಂತಿದೆ. ಸೊ ಅಂದ್ರೆ ಕರೆಂಟ್ ವೋಲ್ಟೇಜ್ ಬೋತ್ ಆರ್ ಸೈನೋಸೈಡಲ್ ಫಂಕ್ಷನ್, ಎರಡು ನಮಗೆ ಸೈನ್ ಫಂಕ್ಷನ್ ಮೇಲೆ ವಿತ್ ನಮಗೆ ಎಂಗಲ್ ಎಷ್ಟಿದೆ ಅಂದ್ರೆ ಒಮೆಗಾ ಟಿ ಇದೆ. ಸೊ ಮೀನ್ಸ್ ವೋಲ್ಟೇಜ್ ಅಂಡ್ ಕರೆಂಟ್ ಬೋತ್ ಆರ್ ಇನ್ ಸೇಮ್ ಫೇಸ್ ಇದೆ, ಎರಡು ನಲ್ಲಿ ಫೇಸ್ ಡಿಫರೆನ್ಸ್ ನಮ್ಗೆ 0 ಆಗುತ್ತೆ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಸೊ ಕರೆಂಟ್ ಅಂದ್ರೆ ಸೊ ದಿಸ್ ವಿ ಕ್ಯಾನ್ ರೈಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ವೋಲ್ಟೇಜ್ ಬೈ ಇಟ್ಸ್ ರೆಸಿಸ್ಟೆನ್ಸ್. ಇಷ್ಟು ಮಾಡಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ. ಸಪೋಸ್ ಇದನ್ನು ನೀವು RMS ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ಕೂಡ IRMS is equal to VRMS by R ಅಂತ ಬರ್ದಾಗ ಇದು ನಮಗೆ RMS ವ್ಯಾಲ್ಯೂ ಆಫ್ ದ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಕ್ ಯೂಸ್ ಮಾಡಂತ ಫಾರ್ಮುಲಾಸ್. ಸೊ ನಮ್ಗೆ ಎವರೇಜ್ ಪವರ್ ಒಂದ್ ವೇಳೆ ಕ್ಯಾಲ್ಕುಲೇಟ್ ಮಾಡ್ಬೇಕಿತ್ತು AC ಸರ್ಕ್ಯೂಟ್ ನಲ್ಲಿ ಪ್ಯೂರ್ ರೆಸಿಸ್ಟರ್ ಇದ್ದಾಗ ಅಂದಾಗ ಸೊ ಇದು VRMS into IRMS ಅಂತ ಕೂಡ ಮಾಡಬಹುದು. RMS ವ್ಯಾಲ್ಯೂ ಗೊತ್ತಿದ್ದಾಗ ಒಂದ್ ವೇಳೆ ಪೀಕ್ ವ್ಯಾಲ್ಯೂ ನಿಂದ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಸೊ 1/2 ಸೊ ದಿಸ್ ಇಸ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಮ್ಯಾಕ್ಸಿಮಮ್ EMF into ಮ್ಯಾಕ್ಸಿಮಮ್ ಕರೆಂಟ್ ಮಾಡಿದಾಗ ಕೂಡ ನಮ್ಗೆ ಪವರ್ ಬರುತ್ತೆ. ಇಷ್ಟು ಫಾರ್ಮುಲಾಸ್ ಗೊತ್ತಿದ್ದಾಗ ನಿಮ್ಗೆ ರೆಸಿಸ್ಟರ್ ಮೇಲೆ ಸಿಂಪಲ್ ನ್ಯೂಮ್ಯಾರಿಕಲ್ಸ್ ಕೇಳಿದಾಗ ಈ ಫಾರ್ಮುಲಾದಿಂದ ನಾವು ಸಾಲ್ವ್ ಮಾಡಬಹುದು. ಸಿಂಪಲ್ ನಮ್ಗೆ ಹೆಂಗಂದ್ರೆ ಇದು DC ಸರ್ಕ್ಯೂಟ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೇವೋ ಅದೇ ರೀತಿ AC ಸರ್ಕ್ಯೂಟ್ ನಲ್ಲಿ ನಾವು ಕ್ಯಾಲ್ಕುಲೇಷನ್. AC ವೋಲ್ಟೇಜ್ ಇಸ್ ಕನೆಕ್ಟೆಡ್ ಟು ಪ್ಯೂರ್ ಇಂಡಕ್ಟರ್. ಇಂಡಕ್ಟರ್ ಗೆ ಕನೆಕ್ಟ್ ಮಾಡಿದಾಗ ಅಪ್ಲೈಡ್ ವೋಲ್ಟೇಜ್ V0 sin omega t as usual. ಕರೆಂಟ್ ಡೆರಿವೇಶನ್ ನಾವು ಮಾಡಿದಾಗ I equal to I0 then sin of say omega t minus pi by 2 ಆಗುತ್ತೆ. So actually what the current instantaneous current indicates, this current lags the voltage. ಇಲ್ಲಿ ನೋಡಿ ಫೇಸ್ ನಲ್ಲಿ -π/2 ಇದೆ ಅಂದ್ರೆ ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ವಿತ್ ಎ ಫೇಸ್ ಆಫ್ π/2 ರೇಡಿಯನ್ ಆರ್ ವಿತ್ ಎ ಫೇಸ್ ಆಫ್ 90 ಡಿಗ್ರಿ. π/2 ಅಂದ್ರೆ 90 ಡಿಗ್ರಿ ಆಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಇಕ್ವೇಶನ್, ಇನ್ಸ್ಟಂಟೇನಿಯಸ್ ಅಪ್ಲೈಡ್ ವೋಲ್ಟೇಜ್ ಅಂಡ್ ಇನ್ಸ್ಟಂಟೇನಿಯಸ್ ಕರೆಂಟ್ ಫಾರ್ pure inductive circuit. Then this pure inductive circuit, what is the inductive reactance? Reactance ಎಷ್ಟಾಗುತ್ತೆ? Reactance means the same as it plays the role of the resistance in the DC circuit. So ಇಲ್ಲಿ inductive reactance ನೀವು XL is equal to ನಾವು ಬರೆಯೋದು omega L or 2πfL. So inductive reactance is directly proportional to frequency of the AC. ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದಾಗ ಇಂಡಕ್ಟಿವ್ ರಿಯಾಕ್ಟನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದರಿಂದ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಯೂಶುವಲಿ ನೀವು ಓಮ್ಸ್ ಲಾ ರೀತಿನೇ ನಾವು ಕರೆಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಸೇ RMS ಕರೆಂಟ್ ಈಕ್ವಲ್ ಟು ಸೇಮ್ ಇಟ್ ಇಸ್ ಅನ್ ವೋಲ್ಟೇಜ್ ಸೇ VRMS ಬೈ ದ ಇಂಡಕ್ಟಿವ್ ರಿಯಾಕ್ಟನ್ಸ್ ವ್ಯಾಲ್ಯೂ ಮಾಡಿದಾಗ ನಮಗೆ RMS ಕರೆಂಟ್ ಬರುತ್ತೆ. ಸೊ ಅಗೇನ್ ದ ಪೀಕ್ ಮ್ಯಾಕ್ಸಿಮಮ್ ಕರೆಂಟ್ ಅಂದಾಗ ಅಗೇನ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಬೈ ದ ರಿಯಾಕ್ಟನ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ರಿಯಾಕ್ಟನ್ಸ್ ನೀವು ಬರೀಬೇಕಿದ್ರೆ ಸೊ ದಿಸ್ SI ಯೂನಿಟ್ ಇಸ್ ಅನ್ ಓಮ್ ಓನ್ಲಿ. SI ಯೂನಿಟ್ ನಮ್ಗೆ ಓಮ್ ಆಗುತ್ತೆ.
ಸೊ ಇಷ್ಟು ನಮಗೆ ಕ್ಯಾಲ್ಕುಲೇಷನ್ ಬೇಕು. ಮೇನ್ ಇಂಡಕ್ಟಿವ್ ಸರ್ಕ್ಯೂಟ್ ನಲ್ಲಿ ಇಂಡಕ್ಟಿವ್ ರಿಯಾಕ್ಟನ್ಸ್ ನಮಗೆ ಇಂಪಾರ್ಟೆಂಟ್. ಇದನ್ನು ಕ್ಯಾಲ್ಕುಲೇಟ್ ಮಾಡಕ್ ಬಂದ್ರೆ ನಮ್ಗೆ ಆನ್ಸರ್ ಕರೆಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಇದು ಇಂಡಕ್ಟಿವ್ ಸರ್ಕ್ಯೂಟ್ ನಲ್ಲಿ ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದೆ. ಕೆಪಾಸಿಟಿವ್ ಸರ್ಕ್ಯೂಟ್ ಗೆ ಹೋದಾಗ, ಎಸಿ ಕನೆಕ್ಟೆಡ್ ಟು ಪ್ಯೂರ್ ಕೆಪಾಸಿಟರ್ ಗೆ ಹೋದಾಗ ಅಪ್ಲೈಡ್ ವೋಲ್ಟೇಜ್ V0 sin omega t, ದೆನ್ ಕರೆಂಟ್ ಇನ್ಸ್ಟಂಟೇನಿಯಸ್ ಕರೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ I equal to I0 sin of omega t plus pi by 2 ಇದೆ. ಸೊ ಅಂದ್ರೆ ಯು ಸಿ ದಟ್ ದ ಫೇಜಸ್ ಆಫ್ ವೋಲ್ಟೇಜ್ ಅಂಡ್ ಕರೆಂಟ್. ಸೊ ಇಲ್ಲಿ ಕರೆಂಟ್ ಪ್ಲಸ್ ಪೈ ಬೈ 2 ಲೀಡ್ ನಲ್ಲಿದೆ. ದೇರ್ ಫೋರ್ ಇನ್ ಕೇಸ್ ಆಫ್ ದ ಕೆಪಾಸಿಟಿವ್ ಸರ್ಕ್ಯೂಟ್ ಅಂದ್ರೆ ಕೆಪಾಸಿಟರ್ ಕನೆಕ್ಟ್ ಮಾಡಿದಾಗ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ವಿತ್ ಎ ಫೇಸ್ ಆಫ್ ಪೈ ಬೈ 2 ಆರ್ 90 ಡಿಗ್ರಿ. ಪೈ ಬೈ 2 ರೇಡಿಯನ್ ಅಥವಾ 90 ಡಿಗ್ರಿಯಲ್ಲಿ ಇದು ಲೀಡ್ ಆಗುತ್ತೆ. ಸೊ ಇಲ್ಲಿ ನಾವು ಸೇಮ್ ರಿಯಾಕ್ಟನ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಸೇ ಕೆಪಾಸಿಟಿವ್ ರಿಯಾಕ್ಟನ್ಸ್ XC is equal to the formula 1 by omega C or more correctly 2 pi F into C ಅಂತ ಆಗುತ್ತೆ. ಸೊ ಹಿಯರ್ ಕೆಪಾಸಿಟಿವ್ ರಿಯಾಕ್ಟನ್ಸ್ is inversely proportional to frequency. ಅಂದ್ರೆ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಮಾಡಿದಾಗ ಕೆಪಾಸಿಟಿವ್ ರಿಯಾಕ್ಟನ್ಸ್ ನಮಗೆ ಕಡಿಮೆ ಆಗುತ್ತೆ. ಈ ಫಾರ್ಮುಲಾ ಇಂದ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದು ಇನ್ ಟರ್ಮ್ಸ್ ಆಫ್ ಓಮ್ ಆಗುತ್ತೆ. ಅಗೇನ್ ಇಫ್ ಯು ವಾಂಟ್ ಟು ಫೈಂಡ್ ಔಟ್ ವಾಟ್ ಇಸ್ ದ RMS ಕರೆಂಟ್ ಅಂದ್ರೆ ಅಗೇನ್ ಇಟ್ ಇಸ್ VRMS by XC ಆದಾಗ ಇದು ನಾವು ಕ್ಯಾಲ್ಕುಲೇಷನ್ಸ್ ಕರೆಂಟ್ ಸೇ RMS ಕರೆಂಟ್ ಆಗಿದ್ರು ಕೂಡ ಅಥವಾ ಪೀಕ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಅಂದಾಗ ಮ್ಯಾಕ್ಸಿಮಮ್ ವೋಲ್ಟೇಜ್ ಬೈ ದ ಕೆಪಾಸಿಟಿವ್ ರಿಯಾಕ್ಟರ್ಸ್ ನಿಂದ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇಲ್ಲಿ ಫೇಸ್ ಡಯಾಗ್ರಾಮು ಇಲ್ಲಿ ಫೇಸರ್ ಡಯಾಗ್ರಾಮ್ ಕೂಡ ನೋಡಬಹುದು ನೀವು. ಸೇಮ್ ಕೆಪಾಸಿಟಿವ್ ನಲ್ಲಿ ನಮ್ಗೆ ಹೆಂಗಿದೆ ಅಂದ್ರೆ ಕರೆಂಟ್ ವೋಲ್ಟೇಜ್ ಗಿನ ನಮ್ಗೆ ಲೀಡ್ ಇದೆ ಪೈ ಬೈ 2 ರೇಡಿಯನ್ ನಲ್ಲಿ ಅಂತ ನಾವು ನೋಡ್ಬೋದು. ಸೊ ಇವೆಲ್ಲ ಡಯಾಗ್ರಾಮ್ಸ್ ನಿಮ್ಗೆ ಡಯಾಗ್ರಾಮ್ಸ್ ಕರೆಕ್ಟ್ ಆಗಿ ನೋಡ್ಕೊಳ್ತಾ ಇರಿ. ಡಯಾಗ್ರಾಮ್ಸ್ ಇದ್ದಾಗ ನಿಮ್ಗೆ ಆ ಕಾನ್ಸೆಪ್ಟ್ ಪಕ್ಕ ಐಡಿಯಾ ಇನ್ನೂ ಚೆನ್ನಾಗಿ ಬರುತ್ತೆ. ಇದನ್ನ ನೀವು CET ಕ್ವಶನ್ಸ್ ಚೆನ್ನಾಗಿ ಸಾಲ್ವ್ ಮಾಡಬಹುದು. ಸೊ ಇದು 3 ಸರ್ಕ್ಯೂಟ್ಸ್. ಅದು ಇಂಪಾರ್ಟೆಂಟ್ ಅಂದ್ರೆ LCR ಸೀರೀಸ್ ಸರ್ಕ್ಯೂಟ್ ಮೇಲೆ ನ್ಯೂಮ್ಯಾರಿಕಲ್ಸ್ ಕೇಳೋದು. ಸೊ LCR ಮೀನ್ಸ್ ಇಂಡಕ್ಟನ್ಸ್, ಕೆಪಾಸಿಟನ್ಸ್ ಮತ್ತು ರೆಸಿಸ್ಟರ್ಸ್ ಗಳನ್ನು 3 ಸೀರೀಸ್ ನಲ್ಲಿ ಕನೆಕ್ಟ್ ಮಾಡಿದಾಗ ಅಲ್ಲಿ ನಮಗೆ ಇನ್ಸ್ಟಂಟೇನಿಯಸ್ ವೋಲ್ಟೇಜ್, ಕರೆಂಟ್ ಮತ್ತು ಇಂಪಿಡೆನ್ಸ್ ಮೇಲೆ ಕ್ವಶನ್ಸ್ ಬಹಳಷ್ಟು ಬಾರಿ ಕೇಳಿದ್ದಾರೆ. ಇದು ಟಾಪಿಕ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ನಲ್ಲಿ. ಸೊ ಇಲ್ಲಿ ಅಪ್ಲೈಡ್ ವೋಲ್ಟೇಜ್ V0 sin omega t ಆಗುತ್ತೆ. ದೆನ್ ಇಂಡ್ಯೂಸ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಟ್ ಎನಿ ಇನ್ಸ್ಟೆಂಟ್ ಆಫ್ ದ ಟೈಮ್ ನಾವು ಮಾಡಿದಾಗ ಇಟ್ ಇಸ್ ದ ಮ್ಯಾಕ್ಸಿಮಮ್ ಸೆ ಪೀಕ್ ವ್ಯಾಲ್ಯೂ ಇಂಟು ಸೈನ್ ಆಫ್ omega t ಪ್ಲಸ್ 5. So this is most important. What is the phi here? Phi is the phase difference between the voltage and current in the LCR series circuit. So it is not constant. ನಮ್ಗೆ ಕೆಪಾಸಿಟಿವ್ ಸರ್ಕ್ಯೂಟ್ ನಲ್ಲಿ ಪೈ ವ್ಯಾಲ್ಯೂ ಪೈ ಬೈ 2 ಅಂತ ಬಂತು. ಹಾಗೆ ಇಲ್ಲಿ ನಮ್ಗೆ ಇದು ಕಾನ್ಸ್ಟೆಂಟ್ ಆಗಿಲ್ಲ. ಸೊ ವಾಟ್ ಕೈಂಡ್ ಆಫ್ ದ ವ್ಯಾಲ್ಯೂಸ್ ಆರ್ ದೇರ್? ಅಲ್ಲಿ ಇಂಡಕ್ಟಿವ್ ರಿಯಾಕ್ಟನ್ಸ್ ಹೆಚ್ಚಿದೆನಾ ಅಥವಾ ಕೆಪಾಸಿಟಿವ್ ರಿಯಾಕ್ಟನ್ಸ್ ಹೆಚ್ಚಿದೆನಾ? ಸೊ ಅದ್ರ ಮೇಲೆ ಈ ಪೈ ವ್ಯಾಲ್ಯೂ ನಮ್ಗೆ ಡಿಫೈನ್ ಮಾಡಬಹುದು. ಸೊ ಅದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದ್ರೆ ಇಲ್ಲಿ ನಮ್ಗೆ ಈ ಸರ್ಕ್ಯೂಟ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟಿದೆ ಅಂತ ಬೇಕಾದಾಗ ಸೇ ವಿ ರೈಟ್ ಇಟ್ ಇಸ್ V0 by say Z. ಸೊ ದಿಸ್ Z is called as an impedance. Z ಅನ್ನೇ ನಾವು ಇಂಪೆಡೆನ್ಸ್ ಅಂತ ಕರಿತೀವಿ. ಸೊ ದಿ Z ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಸೊ ದಿಸ್ ಇಸ್ ದ R² ಪ್ಲಸ್ ಇಟ್ ಇಸ್ ಅನ್ ಡಿಫರೆನ್ಸ್ ಆಫ್ XL and XC. ಸೊ XC minus XL ಬರೀದೆ ಅಥವಾ XL minus XC this whole square in terms of ohm. This will be called as an impedance of the circuit. ಇದನ್ನ ನಾವು ಇಂಪೆಡೆನ್ಸ್ ಅಂತಾರೆ. ಸೊ ಇಲ್ಲಿ R ರೆಜಿಸ್ಟರ್ ವ್ಯಾಲ್ಯೂ XL XC ಕ್ಯಾಲ್ಕುಲೇಟ್ ಮಾಡಿದಾಗ ಇದನ್ನಿಂದ ಡೈರೆಕ್ಟ್ ಆಗಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡಿ ಇನ್ ಟರ್ಮ್ಸ್ ಆಫ್ ಓಮ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಬಹುದು. ಪವರ್ ಕ್ಯಾಲ್ಕುಲೇಷನ್ ಅಂದ್ರೆ P equal to I² into Z cos phi. ಸೊ ಇದು ಪವರ್ ಕ್ಯಾಲ್ಕುಲೇಷನ್ ಗೆ ನಾವು ಯೂಸ್ ಮಾಡುವಂತ ಫಾರ್ಮುಲಾ. ಸೊ ಆಕ್ಚುಲಿ ದ ಪವರ್ ವಿಚ್ ಡಿಪೆಂಡ್ಸ್ ಅಪಾನ್ ದ cosine ಆಫ್ ದ phase angle. Therefore this factor is known as an power factor. ಕೆಲವೊಂದ್ಸರಿ ನಿಮ್ಗೆ ಕೇಳ್ತಾರೆ ವಾಟ್ ಇಸ್ ಪವರ್ ಫ್ಯಾಕ್ಟರ್ ಇನ್ ದ ಸರ್ಕ್ಯೂಟ್ ಅಂದಾಗ ಸೊ ಪವರ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ cosine ಆಫ್ ದ ಫೇಸ್ ಆಂಗಲ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಬೇಕು. ಇಲ್ಲಿ ಫೇಸ್ ಡಿಫರೆನ್ಸ್ ನಿಮ್ಗೆ ಬೇಕಾಗಿತ್ತು ವೋಲ್ಟೇಜ್ ಕರೆಂಟ್ ಅಂದ್ರೆ ಸೇ ವಿ ರೈಟ್ ಇಟ್ ಇಸ್ tan phi equal to ಸೇ XC minus XL by R ಅಂತ ಫಾರ್ಮುಲಾ ನಿಂದ ಕ್ಯಾಲ್ಕುಲೇಟ್ ಮಾಡಬಹುದು. R ಇನ್ ಟರ್ಮ್ಸ್ ಆಫ್ ನಾವು cosine ಫಂಕ್ಷನ್ cos phi ನಲ್ಲಿ ಕೂಡ ಮಾಡಬಹುದು. cos phi is equal to R by Z ಅಂತ ಕೂಡ ಮಾಡಬಹುದು. ಈ ಎರಡು ಫಾರ್ಮುಲಿಂದ ನಾವು ಫೇಸ್ ಡಿಫರೆನ್ಸ್ ಬಿಟ್ವೀನ್ ದ ವೋಲ್ಟೇಜ್ ಅಂಡ್ ಕರೆಂಟ್ ಅಂತ ನಾವು ಹೇಳ್ಬಹುದು. ಸೊ ಒಂದ್ ವೇಳೆ XL ವ್ಯಾಲ್ಯೂ ಸೊ XL ವ್ಯಾಲ್ಯೂ is more than XC ಅಂತಿದ್ದಾಗ ಸೊ ಇಂಡಕ್ಟಿವ್ ನಲ್ಲಿ ಸೊ I lags V ಅಂತ ಹೇಳ್ಬಹುದು. ಅಂದ್ರೆ ಕರೆಂಟ್ lags the voltage. ಒಂದ್ ವೇಳೆ ನಿಮ್ಗೆ XC ವ್ಯಾಲ್ಯೂ ಅಂದ್ರೆ ಕೆಪಾಸಿಟಿವ್ ರಿಯಾಕ್ಟನ್ಸ್ ನಮ್ಗೆ ಇಂಡಕ್ಟಿವ್ ರಿಯಾಕ್ಟನ್ಸ್ ಗಿಂತ ಹೆಚ್ಚಾಗಿತ್ತು ಅಂದಾಗ ಸೊ ದೆನ್ ಲೀಡ್ಸ್ ದ ವೋಲ್ಟೇಜ್ ಅಂತ ಹೇಳ್ಬೋದು. ಐ ಲೀಡ್ಸ್ ದ ವೋಲ್ಟೇಜ್. ಈ ವ್ಯಾಲ್ಯೂಸ್ ಮೇಲೆ ಆ ಸರ್ಕ್ಯೂಟ್ ನಲ್ಲಿ ಕರೆಂಟ್ ಏನ್ ಲೀಡ್ ಇದೆನಾ ಲ್ಯಾಗ್ ಇದೆ ಅಂತ ಹೇಳಿ ನಾವು ಡಿಸೈಡ್ ಮಾಡ್ಬೋದು.
ಸೊ ಇದು ವೆರಿ ಇಂಪಾರ್ಟೆಂಟ್ ಟರ್ಮ್ ಇದೆ. ಇಷ್ಟು ನೀವು ಫಾರ್ಮುಲಾ ನೆನಪಿಟ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಸರ್ಕ್ಯೂಟ್ ನಲ್ಲಿ ಇಂಡಕ್ಟಿವ್ ರಿಯಾಕ್ಟನ್ಸ್ ಈಸ್ ಈಕ್ವಲ್ ಟು ಕೆಪಾಸಿಟಿವ್ ರಿಯಾಕ್ಟನ್ಸ್. Then completely the impedance of the circuit is equal to resistance. So that is the condition for the resonance circuit. LCR resonance circuit ಆಗುತ್ತೆ. So LCR resonance circuit ನಲ್ಲಿ ನಾವು resonance frequency ಬೇಕಾದಾಗ it is 1 by under root of L by C. This is radian per second ಅಂತ ಎಕ್ಸ್ಪ್ರೆಸ್ ಮಾಡಬೇಕು ಒಮೆಗಾ ಕ್ಯಾಲ್ಕುಲೇಟ್ ಮಾಡಿದಾಗ. Suppose if you are finding the frequency, resonance frequency, it is 1 by 2 pi under root LC in terms of hertz ನಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಈ ಕ್ವಶನ್ಸ್ ಬಹಳ ಸಲ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಇದರಿಂದ ನಿಮಗೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರಬೇಕು. ಇಲ್ಲಿ ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಸೊ ಇಲ್ಲಿ LCR ಸೀರೀಸ್ ಸರ್ಕ್ಯೂಟ್ ನಲ್ಲಿ ನಮಗೆ ಇಂಪಿಡೆನ್ಸ್ ರೆಸಿಸ್ಟೆನ್ಸ್ ಗೆ ಈಕ್ವಲ್ ಆಗುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನಿದೆ ಅದೇ ಇಂಪಿಡೆನ್ಸ್ ಆಗುತ್ತೆ ಇನ್ ಟರ್ಮ್ಸ್ ಆಫ್ ಓಮ್ ನಲ್ಲಿ. ಸೊ ಈ ಸರ್ಕ್ಯೂಟ್ ಇದ್ದಾಗ ಈ ಸರ್ಕ್ಯೂಟ್ ನಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಫ್ಲೋ ಆಗುತ್ತೆ. ಎಲ್ಲಾ ಫಾರ್ಮುಲಾ ಸೇಮ್ ಇದೆ. ನಾವು ಸಿಂಪಲ್ ಓಮ್ಸ್ ಲಾ ಕರೆಂಟ್ ಅಂದ್ರೆ ವೋಲ್ಟೇಜ್ ಬೈ ರೆಸಿಸ್ಟೆನ್ಸ್ ಅಂತ ಓದ್ತೇವೆ. ಬಟ್ ರೆಸಿಸ್ಟಿವ್ ಸರ್ಕ್ಯೂಟ್ ಮಾತ್ರ ರೆಸಿಸ್ಟೆನ್ಸ್, ಇಂಡಕ್ಟನ್ಸ್ ಇದ್ದಾಗ ಇಂಡಕ್ಟಿವ್ ರಿಯಾಕ್ಟನ್ಸ್ ಅನ್ಬೇಕು, ಕೆಪಾಸಿಟನ್ಸ್ ಇದ್ದಾಗ ಕೆಪಾಸಿಟಿವ್ ರಿಯಾಕ್ಟನ್ಸ್ ಅನ್ಬೇಕು. ದೆನ್ ಸೀರೀಸ್ ಸರ್ಕ್ಯೂಟ್ ನಲ್ಲಿ ಇಂಪಿಡೆನ್ಸ್ ಅಂತ ಕರೀಬೇಕು. ಅವಾಗ ನಮಗೆ ಕರೆಂಟ್ ವಿ ಬೈ ದ ಪರ್ಟಿಕ್ಯುಲರ್ ಫ್ಯಾಕ್ಟರ್ ನಿಂದ ಈಸಿಯಾಗಿ ಸಾಲ್ವ್ ಮಾಡಬಹುದು. ವೆರಿ ಸಿಂಪಲ್ ಇದೆ. ಈ ಫಾರ್ಮುಲಾ ನಿಮಗೆ ಬಂದ್ರೆ ಪಕ್ಕಾ ನಿಮ್ಗೆ ಎಲ್ಲಾ ಕ್ವಶನ್ಸ್ ಗಳು ನ್ಯೂಮ್ಯಾರಿಕಲ್ಸ್ ಇಲ್ಲಿ ಆಲ್ಮೋಸ್ಟ್ ನಾವು ಸಾಲ್ವ್ ಮಾಡಬಹುದು. ಸೊ ಅದಕ್ಕೆ ಇದ್ರ ಮೇಲೆ ಎಂತ ನ್ಯೂಮ್ಯಾರಿಕಲ್ಸ್ ಇದೆ ಅಂತೇಳಿ ಸಾಲ್ವ್ ಮಾಡೋಣ. ಈಗ ಕ್ವಶನ್ಸ್ ಕೊಟ್ಟಾಗ ಯಾವ ರೀತಿಯಾಗಿ ಸೊಲ್ಯೂಷನ್ ಅನ್ನು ಮಾಡಬಹುದು, ವೆರಿ ಸಿಂಪಲ್ ಇದೆ. ನಮಗೆ ಮಾಡೆಲ್ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 1 ಇದ್ದಂತ ಫಸ್ಟ್ ಕ್ವಶನ್ ನೋಡಿ. ಸೊ AC ಸೋರ್ಸ್ ಆಫ್ ಫ್ರೀಕ್ವೆನ್ಸಿ 50 Hz connected series with inductor 1 Henry, a capacitor 90 microfarad and a resistor 100 ohm. So does the current leads or lags the voltage? So calculate the phase difference between the current and voltage. Very simple ಇದೆ. LCR series circuit ನಲ್ಲಿ L, C ಮತ್ತು R ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಕೊಟ್ಟಾಗ ಕರೆಂಟ್ ಲೀಡ್ ಆಗುತ್ತೆ ಆರ್ ವೋಲ್ಟೇಜ್ ಲೀಡ್ ಆಗುತ್ತೆ ಅಥವಾ ಲ್ಯಾಗ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ನಾವು ಅವಾಗಲೇ ಹೇಳಿನಿ, ಸಪೋಸ್ ನಮಗೆ XC ವ್ಯಾಲ್ಯೂ XL ಗಿನ ಹೆಚ್ಚಾದಾಗ ಕೆಪಾಸಿಟಿವ್ ಸರ್ಕ್ಯೂಟ್ ಆಗುತ್ತೆ ಅದರಲ್ಲಿ. ಸೊ ಅಲ್ಲಿ ಕರೆಂಟ್ ಲೀಡ್ ಆಗುತ್ತೆ. ಒಂದ್ ವೇಳೆ ಇಂಡಕ್ಟಿವ್ ವ್ಯಾಲ್ಯೂ, ಇಂಡಕ್ಟಿವ್ ರಿಯಾಕ್ಟನ್ಸ್ ವ್ಯಾಲ್ಯೂ ಹೆಚ್ಚಾದಾಗ ಅಲ್ಲಿ ಕರೆಂಟ್ ಲ್ಯಾಗ್ ಆಗುತ್ತೆ. ಸೊ ಅದಕ್ಕೆ ನಾವು XC XL ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಆನ್ಸರ್. ವೆರಿ ಸಿಂಪಲ್ ಇದೆ. ಅದಾದ್ಮೇಲೆ ಫೇಸ್ ಡಿಫರೆನ್ಸ್ ನಾವು ಫಾರ್ಮುಲಾ ಗೊತ್ತಿದೆ, tan phi equal to XC minus XL by R ಅಂತ R ಅಂತ ಕ್ಯಾಲ್ಕುಲೇಟ್ ಮಾಡಿದಾಗೂ ಸಾಕು, ಅಥವಾ cos phi is equal to R by Z say impedance of the circuit ಕ್ಯಾಲ್ಕುಲೇಟ್ ಮಾಡೋದು ನಮ್ಗೆ ಆನ್ಸರ್ ಬರುತ್ತೆ. ಸೊ ಲೆಟ್ us start the question. What are the given data? So given data ಕೊಟ್ಟಿದ್ದು ನಮಗೆ F is equal to 50 Hz ಅಂತ ಕೊಟ್ಟಿದ್ದಾರೆ. Then ಇಂಡಕ್ಟನ್ಸ್ ಈಸ್ 1 Henry. ಇಂಡಕ್ಟನ್ಸ್ ಸರ್ಕ್ಯೂಟ್ ನಲ್ಲಿ 1 Henry ಇದೆ. ದೆನ್ ಕೆಪಾಸಿಟನ್ಸ್ ನಮಗೆ ಮೈಕ್ರೋಫೆರಡ್ ಇದೆ, 90 ಮೈಕ್ರೋಫೆರಡ್. ಸೊ ದೆನ್ ಅದರಲ್ಲಿ ಇದ್ದಂತಹ ರೆಜಿಸ್ಟರ್ 100 ಓಮ್ ಇದೆ. ಸೊ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಎಷ್ಟಿದೆ ಅಂದ್ರೆ 100 ಓಮ್. ವಿ ನೀಡ್ ಟು ಕ್ಯಾಲ್ಕುಲೇಟ್ XC ಅಂಡ್ XL ವ್ಯಾಲ್ಯೂ. XC XL ಮಾಡಿದಾಗ ಯಾವ್ದು ಲೀಡ್ ಆಗುತ್ತೆ ಅಂತ ನಮ್ಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡಬಹುದು. ಸೇ ಇಂಡಕ್ಟಿವ್ ರಿಯಾಕ್ಟನ್ಸ್ XL ನಾವು ಕ್ಯಾಲ್ಕುಲೇಟ್ ಮಾಡಿದಾಗ, so inductive reactance is, it is 2 pi FL. So ನಮಗೆ 50 Hz frequency ಕೊಟ್ಟಾಗ ಇದರ 314 ಆಗುತ್ತೆ ಅಂತ ಹೇಳಿದ್ದೆ ನಾನು. So it is otherwise you can substitute that value 2 into 3.14 into frequency is 50 Hz into L value say is 1, therefore it is 314 ohm. Very simple. ನಮ್ಮ ಒಂದೇ ಸ್ಟೆಪ್ ನಲ್ಲಿ ಬಂದ್ಬಿಟ್ಟು ಇಲ್ಲಿ 1 ಮಾರ್ಕ್ಸ್ ಕೊಟ್ಬಿಡ್ತಾರೆ ಕ್ಯಾಲ್ಕುಲೇಷನ್ ಗೆ. ದೆನ್ XC ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ಇದು 1 by omega C ಅಂತ ಬರೀಬಹುದು, ಆರ್ 2 pi FC. ಕನ್ವೀನಿಯಂಟ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೋದಾಗ 1 by 2 pi FC ಆಗುತ್ತೆ. when substituting these values 1 by 2 into 3.14 into frequency is constant say 50, and what about the capacitance is 90 microfarad. this point is important. ಇಲ್ಲಿ ಇಂಪಾರ್ಟೆಂಟ್, ಯಾಕಂದ್ರೆ 90 ಅಂತ ಬರೀತಾರೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್, ಮುಂದ್ ಮೈಕ್ರೋ ಅನ್ನು ಬಿಟ್ಬಿಡ್ತಾರೆ. ಸೊ ಬಟ್ ದಟ್ ಮೈಕ್ರೋ is 10 power of minus 6. this point is most important. ಅದಾಗ then just to multiply the denominator term. ಸೊ ಇಲ್ಲಿ ಕ್ಯಾಲ್ಕುಲೇಟರ್ ಅನ್ನು ಯೂಸ್ ಮಾಡಿ, ಯಾಕಂದ್ರೆ ಥಿಯರಿ ಎಕ್ಸಾಮ್ ಗೆ ಕ್ಯಾಲ್ಕುಲೇಟರ್ ಅಲೋ ಇದೆ. ಸೊ ಇಲ್ಲಿ 10 power minus 6 ನ್ಯೂಮರೇಟರ್ ಬರೆದಾಗ 10 power plus 6 ಅಂದ್ರೆ after 1 we put 6 0. ಇದು ನಮಗೆ ಇಂಪಾರ್ಟೆಂಟ್ ಪಾಯಿಂಟ್. 10 power minus 6 ಮೇಲ್ಗಡೆ ಬರೆದಾಗ 10 power plus 6 ಅಂದ್ರೆ 1 ಆದ್ಮೇಲೆ 6 zeros ಆಗುತ್ತೆ. 1 2 3 4 5 and 6, and the denominator product by calculator 28260. just you cancel
So 1 0 numerator and denominator. After the dividing, again you calculator use ಮಾಡಿ ಡಿವೈಡ್ ಮಾಡಿದಾಗ ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ 35.39. ಸೊ ಅಪ್ರಾಕ್ಸಿಮೇಟ್ಲಿ 35.4 ohm ಆಗುತ್ತೆ. ಸೊ 4 ohm. So now you can check it. So whether XL is more or XC is more. ಇವೆರಡು ನಾವು ಚೆಕ್ ಮಾಡಬೇಕು. XL ವ್ಯಾಲ್ಯೂ 314 ohm ಇದೆ, ಇದು 35.4 ohm ಇದೆ. So therefore here, so we write XL is more than XC. When XL is more means that is circuit is inductive circuit ಆಗುತ್ತೆ. So inductive circuit ನಲ್ಲಿ ನಮ್ಗೆ ಕರೆಂಟ್ ಏನಾಗುತ್ತೆ, ಲ್ಯಾಗ್ ಆಗುತ್ತೆ. So current, therefore we write here, therefore we write current lags the voltage. Current lags the voltage. So current ನಮಗೆ ವೋಲ್ಟೇಜ್ ನಿಂದ ಲ್ಯಾಗಿಂಗ್ ಆಗಿದೆ, ಹಿಂದಿದೆ. So how much that means that we need to calculate the phase value. So tan phi equal to XL minus XC by R ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. So XL minus XC, the value of XL is 314 minus of it is 35.4 ಅಂತ ಬರ್ಕೊಳ್ಬೇಕು. ಡಿವೈಡ್ ಬೈ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ 100. So after the subtraction and the dividing this term 314 minus 35.4 divided by 100 ಅಂತ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ವ್ಯಾಲ್ಯೂ 2.7861 ಆಗುತ್ತೆ. So 2.7861. So then phi equal to tan inverse of the tan function becomes an inverse function and 2.7861 ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ವ್ಯಾಲ್ಯೂ ನಮ್ಗೆ ಅಲ್ಲಿ ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲ್ ನಲ್ಲಿ ನಮ್ಗೆ ಲಾಗ್ ಬುಕ್ ಕೊಡ್ತಾರೆ ಎಕ್ಸಾಮ್ಸ್ ನಲ್ಲಿ, ಅದು ನ್ಯಾಚುರಲ್ ಟ್ಯಾಂಜೆಂಟ್ ಟೇಬಲ್ ನಲ್ಲಿ ಚೆಕ್ ಮಾಡಿದಾಗ ದಿಸ್ ವ್ಯಾಲ್ಯೂ ಇಸ್ ಪರ್ಟಿಕ್ಯುಲರ್ಲಿ ಫಾರ್ 70.3 ಡಿಗ್ರಿ. therefore current lags the voltage by a phase of 70.3 ಡಿಗ್ರಿ ಅಂತ ಹೇಳ್ಬೋದು. ಇಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೆ 5 marks. ಮೋಸ್ಟ್ ಇಂಪಾರ್ಟೆಂಟ್ ಇದೆ ಬಟ್ ಸಿಂಪಲ್ ಇದೆ. XL XC ಕಾನ್ಸೆಪ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇವೆರಡು ಕ್ಯಾಲ್ಕುಲೇಟ್ ಮಾಡಕ್ ಬಂದ್ರೆ ನಮಗೆ ಸೊಲ್ಯೂಷನ್ ಈಸಿಯಾಗಿ ಬರುತ್ತೆ. So this is the first question. Let me go for the second important numerical from the model question paper. Okay, model question paper number 2. Very simple question ಇದೆ. Question ಅನ್ನು ಓದ್ತಾ ಇದ್ದೀನಿ. A series LCR circuit contains a pure inductor of inductance 5 Henry, a capacitor of capacitance 20 microfarad, and a resistor of resistance 40 ohm. So if the AC source of 200 volt, 50 hertz is present in the circuit, find the impedance and also find the resonant frequency of the circuit. ಅಂದ್ರೆ LCR values ಕೊಟ್ಟಿ ದೆನ್ RMS ವೋಲ್ಟೇಜ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಅಂದ್ರೆ ಎಷ್ಟು, Z ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಸೊ ರೆಸೊನೆಂಟ್ ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಬಹಳ ಸಿಂಪಲ್ ಇದೆ, ಡೈರೆಕ್ಟ್ ಫಾರ್ಮುಲಾ ಮೇಲೆ ನಮ್ಗೆ ಆನ್ಸರ್ ಬರುತ್ತೆ. ಸೊ ಫಸ್ಟ್ ಲೆಟ್ ವಿ ರೈಟ್ ದ ಗಿವನ್ ಡೇಟಾಸ್. ಏನೇನ್ ಕೊಟ್ಟಿದ್ದಾರೆ ಡೇಟಾ, ಸೇ L ಈಕ್ವಲ್ ಟು, ಸೊ ದ ವ್ಯಾಲ್ಯೂ ಆಫ್ L ಈಸ್ 5 Henry ಕೊಟ್ಟಿದ್ದಾರೆ. Then second, the capacitor is 20 microfarad. The capacitance is say 20 microfarad capacitor. And next, the resistor say R equal to 40 ohm. Then the 200 volt is given RMS value. So voltage say V RMS is equal to 200 volt and the frequency is say 50 hertz. Frequency is 50 hertz irutte. So directly impedance of the circuit. For impedance of the circuit, we need to calculate XC and XL. XC, XL ಇವೆರಡು ಫಸ್ಟ್ ನಮಗೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಬರಬೇಕಾಗುತ್ತೆ. ಸೊ ಅಗೇನ್ XL equal to, the value is 2 pi FL ಅಂತ ಬರೀಬೇಕು. ಸೊ then 2 into the pi value is 3.14 into frequency 50 hertz and inductance value is 5 Henry. So I told you, ನಾನು ಹೇಳಿದ್ದೀನಿ. So 2 into 3.14 50 is 314 into 5 ಅಂತ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ 1570 ಓಮ್ ಅಂತ ಆಗುತ್ತೆ. ಸೊ ಇದು ಇಂಡಕ್ಟಿವ್ ರಿಯಾಕ್ಟನ್ಸ್ 1570 ಓಮ್. C equal to 1 by 2 pi FC ಅಂತಿದೆ. ಅಗೇನ್ 2 pi F ವ್ಯಾಲ್ಯೂ ನಮಗೆ 314 ಆಗುತ್ತೆ. ಇಂಟು ಕೆಪಾಸಿಟನ್ಸ್ ಇಸ್ ಗಿವನ್ ದಟ್ 20 microfarad, say 10 power of minus 6 farad ಆಗುತ್ತೆ. ಸೊ 10 power of minus 6 ನ್ಯೂಮರೇಟರ್ ನಲ್ಲಿ ಬರೀಬೇಕು. ಸೇಮ್ 10 power of plus 6 ಆಗುತ್ತೆ. 314 into 20 ನಾವು ಮಲ್ಟಿಪ್ಲೈ ಮಾಡಿದಾಗ 628, this 0 as it is. So 10 power 6 ಅಂದ್ರೆ after 1 we put 6 zeros, 1 2 3 4 5 6, then divided by 6280. So divide by using the calculator. Again the value is 159.2. ಮಾಡಿದಾಗ ಕ್ಯಾಲ್ಕುಲೇಟ್ ಮಾಡಿದಾಗ 159.2 ohm is the
ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇಲ್ಲಿ ಕಂಪೇರ್ ಮಾಡಿದಾಗ ನೋಡಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ವ್ಯಾಲ್ಯೂ ಹೆಚ್ಚಿಗಿದೆ. ಅಂದ್ರೆ ಈ ಸರ್ಕ್ಯೂಟ್ ನಲ್ಲಿ ಕೇಳಿಲ್ಲ ಅಂದ್ರೆ ಕೇಳಿದ್ರು ಕೂಡ ಬರಬೇಕು ನಮ್ಗೆ ಏನಂದ್ರೆ ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಅಂತ ಹೇಳ್ಬೋದು. ಸೊ ಬಟ್ ಇಲ್ಲಿ ಕೊಟ್ಟಂತ ಕ್ವಶನ್ ನಲ್ಲಿ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ನಮ್ಗೆ ಕ್ಯಾಲ್ಕುಲೇಟ್ ಮಾಡೋದೆ. ಸೊ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಸೇ ಇಂಪಿಡೆನ್ಸ್. So direct formula ಮೇಲೆ impedance say Z is equal to under root of say R square plus XL minus XC, say XL minus XC whole square. This is the formula. ಫಾರ್ಮುಲಾ ಬರೆದಾಗ ಒಂದ್ ಮಾರ್ಕ್ಸ್ ಕೊಡ್ತಾರೆ, ದೆನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಬೆಟರ್ ಕ್ಯಾಲ್ಕುಲೇಟರ್ ಕರೆಕ್ಟ್ ಆಗಿ ಆಪರೇಟ್ ಮಾಡಬೇಕು. ಸೊ ಆರ್ ಸ್ಕ್ವೇರ್ ಸೆಟ್ ಇಸ್ 40 ಸ್ಕ್ವೇರ್ ಪ್ಲಸ್ ಎಕ್ಸೆಲ್ ವ್ಯಾಲ್ಯೂ ಇಸ್ 1570 ಮೈನಸ್ XC ವ್ಯಾಲ್ಯೂ ಇಸ್ 159.2 ಆಗುತ್ತೆ. ಸೊ ದೆನ್ so this whole square as it is, so 40 square is 1600, so plus 1570 value 1410.8 this square. Again make the square of this one and add with 1600 and find the square root. ಅಂದ್ರೆ ಒಂದೇ ಸಲ ನಿಮ್ಮ ಕ್ಯಾಲ್ಕುಲೇಟರ್ ನಲ್ಲಿ ಇದು ಎರಡು ಸಲ ಮಲ್ಟಿಪ್ಲೈ ಮಾಡಬೇಕು, 1600 ಜೊತೆ ಆಡ್ ಮಾಡಿ ದೆನ್ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದಾಗ ದ ಫೈನಲಿ ಆನ್ಸರ್ 1411.4 ohm is the what impedance, means total impedance of the circuit is 1411.4 ohm. So this value is high because of inductive reactance is very much value. Inductive reactance ನಮಗೆ 5 Henry ಕೊಟ್ಟಿದ್ದಾರೆ, ಅದಕ್ಕೆ ಇಲ್ಲಿ reactance value ನಮಗೆ ಮ್ಯಾಕ್ಸಿಮಮ್ ಇದೆ. ಸೊ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಇಲ್ಲಿ 5 ಮಾರ್ಕ್ಸ್ ಕೊಡ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮತ್ತು ಸಿಂಪಲ್ ಇದೆ. ಒಂದೊಂದ್ ಸಾರಿ ನಮಗೆ ಕರೆಂಟ್ ಎಷ್ಟಿದೆ ಸರ್ಕ್ಯೂಟ್ ನಲ್ಲಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಗೇನ್ ಕರೆಂಟ್ ಅಂದ್ರೆ IRMS equal to VRMS ಅಂದ್ರೆ ಕೊಟ್ಟಿದ್ದು 200 ವೋಲ್ಟ್ ಬೈ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಮಾಡಿದಾಗ RMS ಕರೆಂಟ್ ಕೂಡ ಬರ್ತಾರೆ. ಬಟ್ ಇಲ್ಲಿ ಕೊಟ್ಟಿದ್ದ ಕ್ವಶನ್ ಅಲ್ಲಿ ನಮಗೆ ಇಂಪಿಡೆನ್ಸ್ ಅಷ್ಟೇ ಕ್ಯಾಲ್ಕುಲೇಟ್ ಮಾಡೋದು. ಇದೇ ಕ್ವಶನ್ ನಲ್ಲಿ ನಮ್ ಕಂಟಿನ್ಯೂ ಪಾರ್ಟ್ ಏನ್ ಕೇಳಿದ್ದಾರೆ ಅಂದ್ರೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಆಫ್ ದ ಸರ್ಕ್ಯೂಟ್ ಎಷ್ಟು. ರೆಸೊನೆಂಟ್ ಫ್ರೀಕ್ವೆನ್ಸಿ ಸೇ ಒಮೆಗಾ ಆರ್ ಈಕ್ವಲ್ ಟು 1 ಬೈ ಅಂಡರ್ ರೂಟ್ ಆಫ್ ಎಲ್ ಇಂಟು ಸಿ ಅಂತಿದೆ. ಸೊ ದಿಸ್ ಇಸ್ 1 ಬೈ ಅಂಡರ್ ರೂಟ್ ಆಫ್ ಇಂಡಕ್ಟೆನ್ಸ್ ಕೊಟ್ಟಿದ್ದಾರೆ ನಮಗೆ 5 Henry ಅಂಡ್ ದ ಕೆಪಾಸಿಟೆನ್ಸ್ ಇಸ್ 20 ಮೈಕ್ರೋಫೆರಡ್, ಸೆ 10 ಪವರ್ ಆಫ್ ಮೈನಸ್ 6. ಸೊ ಜಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಿ. ಸೊ 25 is 100. ಸೊ 100 ಆಗುತ್ತೆ, 10 ಪವರ್ ಆಫ್ ಮೈನಸ್ 6 ಸ್ಕ್ವೇರ್ ರೂಟ್ ಹೊರಗಡೆ ತೆಗೆದಾಗ 10 ಪವರ್ ಆಫ್ ಮೈನಸ್ 3 ಆಗುತ್ತೆ. ಸೊ 10 ಪವರ್ ಆಫ್ ಮೈನಸ್ 3 becomes numerator, 10 power of plus 3 are say 1000, 100 square root is in 10. So this cancel here 1 0 and make here minus 1 ಮಾಡಿದಾಗ 10 power of minus 3 1, sorry 10 power of 3 minus 1 is 10 power of 2. Say it is an 100 radian per second is the resonant frequency. You may calculate the same frequency in terms of hertz also. So that formula is F is equal to 1 by 2 pi under root LC ನಿಂದ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇಷ್ಟು ಮಾಡಿದ್ರೆ ಸಾಕು, ಇದು ರೆಸೊನೆಂಟ್ ಆಂಗುಲರ್ ಫ್ರೀಕ್ವೆನ್ಸಿ ಆಗುತ್ತೆ 100 ರೇಡಿಯನ್ ಪರ್ ಸೆಕೆಂಡ್. ಕ್ವಶನ್ ಇದೆ, ರೆಸಿಸ್ಟರ್ ಆಫ್ 50 ohm, a pure inductor 250 milli Henry and a capacitor are in series in a circuit containing AC source of 220 volt, 50 hertz in the circuit. Current leads the voltage by 60 degree. Find the capacitance of the ಸರ್ಕ್ಯೂಟ್. ಅಂದ್ರೆ ನಮಗೆ LCR ಸೀರೀಸ್ ಸರ್ಕ್ಯೂಟ್ ನಲ್ಲಿ ಎಲ್ಲಾ ವ್ಯಾಲ್ಯೂಸ್ ಕೊಟ್ಟು ಈವನ್ ಫೇಸ್ ಕೊಟ್ಟಿದ್ದಾರೆ. ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ಆನ್ ಆಂಗಲ್ ಆಫ್ 60 ಡಿಗ್ರಿ ಅಂತ. ಇಲ್ಲಿ ಕೆಪಾಸಿಟನ್ಸ್ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ಸಿಂಪಲ್ ಇದೆ, ನಮ್ಗೆ ಫಾರ್ಮುಲಾ ಬೇಸ್ಡ್ ಇದೆ. ಸಿಂಪಲ್ ನಮ್ ಫಾರ್ಮುಲಾ ಬಂದ್ರೆ ನಮಗೆ ಕ್ಯಾಲ್ಕುಲೇಷನ್ ಬರುತ್ತೆ. ಬಟ್ ಗಿವನ್ ಡೇಟಾಸ್ ಏನು ಫಸ್ಟ್ ನಾವು ಬರ್ಕೊಳ್ಬೇಕಿದೆ. ಸೊ ಫಸ್ಟ್ ರೆಜಿಸ್ಟರ್ ಸೇ ಆರ್ ವ್ಯಾಲ್ಯೂ ಈಸ್ ಗಿವನ್ ದಟ್ ಇಟ್ ಇಸ್ 50 ohm. ರೆಜಿಸ್ಟರ್ ವ್ಯಾಲ್ಯೂ ಕೊಟ್ಟಿದ್ದಾರೆ 50 ohm ಅಂತೇಳಿ. The next pure inductor, say the L value is given that 250 milli Henry. 250 milli Henry, milli indicates 10 power of minus 3. Or better in SI unit, I will write it 0.250 or 0.25 Henry is the given inductance value ಕೊಟ್ಟಿದ್ದಾರೆ. Then next ಅದಾದ್ಮೇಲೆ ಇಲ್ಲಿ ಕೊಟ್ಟಿದ್ದು RMS value of the voltage is 220 volt. So VRMS is 220 volt. Then the frequency of the source is 50 hertz. So frequency is 50 hertz, and here the most important term kottiddu current leads the voltage by 60 degree. So means the value of phase angle is 60 degree. ಓಕೆ, ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೇಕಿದ್ರೆ ನಮ್ಗೆ ಫೇಸ್ ಕೊಟ್ಟಾಗ tan of phi equal to ನಮ್ಗೆ ಏನಾಗುತ್ತೆ XC minus XL by R ಅಂತಿದೆ.
ಫಾರ್ಮುಲಾ. ಆ ಫಾರ್ಮುಲಿಂದ ಡೈರೆಕ್ಟ್ ಆಗಿ ನಾವು ಎಕ್ಸ್ ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ಕೆಪಾಸಿಟನ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಕೊಟ್ಟಿದ್ದು ಕ್ವಶನ್ ಅಲ್ಲಿ ಎಷ್ಟಿದೆ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟನ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಫಸ್ಟ್ ನಾವು ಇಂಡಕ್ಟಿವ್ ರಿಯಾಕ್ಟನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಇಂಡಕ್ಟಿವ್ ರಿಯಾಕ್ಟನ್ಸ್ ಎಕ್ಸ್ ಎಲ್ ಇಸ್ ಈಕ್ವಲ್ ಟು the 2 pi f into L. So 2 pi f, say 2 into, again it is 3.14, frequency is 50 and the inductance is 0.25. So at a time ನಾವು ಕ್ಯಾಲ್ಕುಲೇಟರ್ ನಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಪ್ರಾಡಕ್ಟ್ ಫೈಂಡ್ ಔಟ್ ಮಾಡಿದಾಗ ಇಲ್ಲಿ 78.5 ohm. This is the inductive reactance. ಸೊ ದೆನ್ ಕೆಪಾಸಿಟನ್ಸ್ ಫೈಂಡ್ ಔಟ್ ಮಾಡಬೇಕಿದ್ರೆ ನಮ್ಗೆ ಫೇಸ್ ಆಂಗಲ್ ಕೊಟ್ಟಿದ್ದಾರೆ. ಸೊ ಫೇಸ್ ನಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಸೊ ದ ಫಾರ್ಮುಲಾ ಇಸ್ tan of this phase angle. Say it is current leads the voltage by 60 degree. Therefore capacitive reactance is more than the inductive reactance ಅಂತ ಕೊಟ್ಟಿದ್ದಾರೆ. XC minus XL by R. X values ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ say tan of 60 degree ಆಗುತ್ತೆ equal to the XC values that we need to calculate. ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. XL 78.5 and the resistance of the circuit is also given that it is 50 ohm. So better ನಾವು XC minus 78.5 ಬರೆದಾಗ the value of tan 60 degrees 1.732 into 50 ಆಗುತ್ತೆ by cross multiplication. So after the product of this one ಇವೆರಡು 86.6. So this is negative term, bring to RHS side, it becomes positive. So XC is equal to 86.6, negative becomes positive term, say 78.5. So the sum of this one is 165.1 ohm. So this is the capacitive reactance. So capacitive reactance ಗೊತ್ತಾದಾಗ so ಇದ್ರ ವ್ಯಾಲ್ಯೂ ನಮಗೆ so 1 by omega c. Xc is 1 by omega c. It is 165.1, but we need the value of, so C equal to, after cross multiplication it becomes just C equal to 165.1 into the omega value. Omega is 2 pi f. This 2 pi f value are 1 by this omega 165.1. Omega value is 314. Just to substitute that value, so C equal to, after the product of these two terms ಅಂದ್ರೆ 2 pi f ಅಂತ ಹಾಕೊಂಡು ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಪ್ರಾಡಕ್ಟ್ ಮಾಡಿದಾಗ 51,841.4 ಅಂತ ಆಗುತ್ತೆ. ಸೊ ಆಫ್ಟರ್ ಡಿವೈಡಿಂಗ್ ದಿಸ್ ಟರ್ಮ್ 1 by this value, ಡಿವೈಡ್ ಮಾಡಿದ್ಮೇಲೆ ಇದು 0.0000193 ಫ್ಯಾರಡ್ ಅಂತ ಆಗುತ್ತೆ. ಬಟ್ ಸೈಂಟಿಫಿಕ್ ಫಾರ್ಮ್ ನಲ್ಲಿ ಬರೆದಾಗ ಈ ಡೆಸಿಮಲ್ ಪಾಯಿಂಟ್ 1 2 3 4 5 6 ಇಲ್ಲಿ ಕೊಟ್ಟಾಗ ಆಫ್ಟರ್ 6 ಡಿಜಿಟ್ ಆಗುತ್ತೆ. therefore capacitance is 19.3, say 10 power of minus 6 is more better to write it in terms of microfarad. Therefore in the circuit the capacitance is 19.3 microfarad. ಇದು ವ್ಯಾಲ್ಯೂ ಆಫ್ ದ ಕೆಪಾಸಿಟರ್ ಆಗುತ್ತೆ. ಸೊ ಇಂಪಾರ್ಟೆಂಟ್ ಇದೆ. ಈ ಟೈಪ್ ಕೂಡ ನಮಗೆ ಕೆಲವೊಂದ್ಸಲ ಇಲ್ಲಿ ಕೆಪಾಸಿಟಿ ಕೇಳಿದ್ದಾರೆ, ಕೆಲವೊಂದ್ಸಲ ನಮ್ಗೆ ಇಂಡಕ್ಟರ್ ವ್ಯಾಲ್ಯೂಸ್ ಎಷ್ಟು ಅಂತ ಕೂಡ ಕೇಳ್ಬೋದು. ಸೇಮ್ ವೇ ನಲ್ಲಿ ನಾವು ಸಾಲ್ವ್ ಮಾಡ್ಬೇಕಾಗುತ್ತೆ. ಓಕೆ, ಇಂಥ ನ್ಯೂಮ್ಯಾರಿಕಲ್ಸ್ ನಿಮ್ಗೆ NCERT ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಇದೆ. ಮತ್ತೆ ಬೇರೆ ಬೇರೆ ಯಾವುದೇ ರೆಫರೆನ್ಸ್ ಬುಕ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಸಾಲ್ವ್ ಮಾಡಿದಾಗ ಬೇಕಾದಷ್ಟು ಐಡಿಯಾ ಬರುತ್ತೆ. ಬಟ್ ಎಲ್ಲಾ ಕ್ಯಾಲ್ಕುಲೇಷನ್ ನಲ್ಲಿ ನಮ್ಗೆ ಇಂಡಕ್ಟಿವ್ ಮತ್ತು ಕೆಪಾಸಿಟಿವ್ ರಿಯಾಕ್ಟನ್ಸ್ ಕ್ಯಾಲ್ಕುಲೇಟ್ ಮಾಡಕ್ ಬರಬೇಕು. ದೆನ್ ಇಂಪಿಡೆನ್ಸ್ ಆಫ್ ದ ಸರ್ಕ್ಯೂಟ್ ಗೊತ್ತಿದ್ದಾಗ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಅದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಫಾರ್ ದ ಎಕ್ಸಾಮ್.